ವೀಕ್ಷಕರೇ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಚನ್ನಪಟ್ಟಣ ತಾಲೂಕಿನಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ. ತಾಲೂಕಿನಾದ್ಯಂತ ವಿವಿಧ ಬಗೆ ಸಾರ್ವಜನಿಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ಭಾಳಷ್ಟು ಗೋಜಲುಗಳು ಕೂಡ ಕಂಡುಬರ್ತಾ ಇದೆ. ಈ ಪ್ರಕರಣ ಯಾವುದಪ್ಪ ಅಂದರೆ, ಚನ್ನಪಟ್ಟಣ ತಹಶೀಲ್ದಾರ್ ಆಗಿರುವಂಥ BN ಗಿರೀಶ್ ರವರು ಚನ್ನಪಟ್ಟಣ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಅನ್ವಯ FIR ಕೂಡ ದಾಖಲಾಗಿದೆ. ಅವರ ಈ ಒಂದು ದೂರಿನ ವಿಚಾರ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಕಳೆದ ಜೂನ್ 28ರ ಮಧ್ಯರಾತ್ರಿ ನನ್ನ ಅಧಿಕೃತ ಸರ್ಕಾರಿ ವಸತಿ ಗೃಹದಲ್ಲಿ ನನ್ನ ಮೇಲೆ ಹಲ್ಲೆ ಆಗಿದೆ, ಲೈಂಗಿಕ ದೌರ್ಜನ್ಯ ಆಗಿದೆ ಎನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿ ತಹಶೀಲ್ದಾರ್ ಗಿರೀಶ್ ರವರು ನಗರ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಅವರ ದೂರಿನ ಆಧಾರದ ಮೇಲೆ ನಗರ ಠಾಣೆಯ ಪೊಲೀಸ್ ಅಧಿಕಾರಿಗಳು FIR ದಾಖಲನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಅವರ ದೂರಿನ ಸಾರಾಂಶ ಏನಂದರೆ, ನಾನು ಮೈಸೂರಿನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅನುಷ್ ಎಂಬಾತ ನನಗೆ ಪರಿಚಯ ಆಗಿರ್ತಾನೆ. ಆತ ಒಂದು ವಿಡಿಯೋ ಬೈಟನ್ನು ನನ್ನ ಹತ್ರ ಕೇಳಿರ್ತಾನೆ. ಆತ ಮೈಸೂರಿನಿಂದ ಬೆಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ನನಗೆ ಫೇಸ್ಬುಕ್ನಲ್ಲಿ ಮೆಸೇಜನ್ನು ಮಾಡಿರ್ತಾನೆ. ಆ ಮೆಸೇಜನ್ನು ನಾನು ನೋಡಿ ಆತನಿಗೆ ಕಾಲ್ ಮಾಡಿರ್ತೀನಿ. ಆತ ಕಾಲ್ ಮಾಡಿ ನನ್ನ ಹತ್ರ ಮಾತಾಡ್ತಾನೆ. ಈಗಾಗಲೇ ತಡ ಆಗಿದೆ, 11 ಗಂಟೆ ಸಮಯ ಆಗಿದೆ, ಈಗ ಬೈಟ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತೇನೆ. ಆದರೆ ಅವರು ಮಾರ್ಗ ಮಧ್ಯೆ ಹೋಗ್ತಾ ಇದ್ದೀನಿ ಎಂದಾಗ ಬೇಗ ಬನ್ನಿ ಅಂತ ನಾನು ಅವರನ್ನು ಕರಿತೇನೆ. ಅವರ ಜೊತೆಗೆ ಶೋಭರಾಜ್ ಮತ್ತು ನವೀನ್ ಎಂಬುವರು ಇಬ್ಬರು ಕೂಡ ಬರ್ತಾರೆ. 29ನೇ ತಾರೀಕಿನ ಮಧ್ಯರಾತ್ರಿ 2 ಗಂಟೆ ಸಮಯಕ್ಕೆ ಅವರು ನನ್ನ ವಸತಿ ಗೃಹಕ್ಕೆ ಬರ್ತಾರೆ. ಅವರೆಲ್ಲರೂ ಕೂಡ ಮದ್ಯಪಾನವನ್ನು ಮಾಡಬೇಕು, ಇಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಡಿ ಎನ್ನುವಂತಹ ಮನವಿಯನ್ನು ಮಾಡ್ತಾರೆ. ಆದರೆ ನಾನು ಅವರಿಗೆ ನಿರಾಕರಣೆಯನ್ನು ಮಾಡ್ತೇನೆ. ಆದರೆ ಅವರು ನಾವು ಬೇಗ ಮುಗಿಸ್ತೇವೆ ಎನ್ನುವಂಥ ಮಾತನ್ನು ಹೇಳಿದಾಗ ನಾನೇ ಅವರಿಗೆ ಡ್ರೈ ಫ್ರೂಟ್ಸನ್ನು ಕೊಟ್ಟಿದ್ದೇನೆ ಎನ್ನುವಂತಹ ಮಾತನ್ನು ಅವರು ತಮ್ಮ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇದು ಸಾಕಷ್ಟು ಅನುಮಾನವನ್ನು ಹುಟ್ಟಾಗ್ತಾ ಇದೆ. ಯಾಕಂದರೆ ಒಂದು ಕಡೆ ನನ್ನ ಮೇಲೆ ಹಲ್ಲೆ ಆಗಿದೆ, ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ, ನನ್ನ ನಗ್ನ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ, 10 ಲಕ್ಷ ರೂಪಾಯಿಗೆ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. 10 ಲಕ್ಷ ಹಣವನ್ನು ಕೊಡದೇ ಹೋದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಜೊತೆಗೆ ಇತರೆ ನಾವು ಆ ವಿಡಿಯೋವನ್ನು ವೈರಲ್ ಮಾಡ್ತೇವೆ ಎನ್ನುವಂತಹ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ ಎನ್ನುವಂತಹ ಮಾತನ್ನು ಅವರ ದೂರಿನಲ್ಲಿ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ, ತಾಲೂಕಿನ ದಂಡಾಧಿಕಾರಿಯಾಗಿ ಯಾರೋ ಒಬ್ಬರು ಪರಿಚಯಸ್ಥರು ಬಂದಾಗ ಅವರಿಗೆ ಒಂದು ಅತಿಥಿ ಸತ್ಕಾರ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಮಧ್ಯರಾತ್ರಿ ಬಂದು ನಾವು ಮದ್ಯಪಾನವನ್ನು ಮಾಡಬೇಕು ಎನ್ನುವಂಥ ವ್ಯಕ್ತಿಗಳಿಗೆ ಸಹಕಾರವನ್ನು ಕೊಟ್ಟು ಇವರು ಡ್ರೈ ಫ್ರೂಟ್ಸನ್ನು ಅವರಿಗೆ ಪೂರೈಕೆ ಮಾಡಿದ್ದಾರೆ ಅಂದರೆ ಇಲ್ಲಿ ತಹಶೀಲ್ದಾರ್ರವರ ಪಾತ್ರ ಏನು ಎಂಬುದನ್ನು ಹೆಚ್ಚಿನ ಪೊಲೀಸ್ ತನಿಖೆ ವೇಳೆ ಗೊತ್ತಾಗಬೇಕಾಗಿದೆ. ಜೊತೆಗೆ ಈ ವಿಚಾರವಾಗಿ ತಹಶೀಲ್ದಾರ್ರವರೇ ಒಂದು ಉತ್ತರವನ್ನು ಕೊಡಬೇಕಾಗಿದೆ. ಜೊತೆಗೆ ಮುಂದುವರೆದಂತೆ ಅವರು ಹೇಳ್ತಾರೆ, ಒಂದು ಆರೆಂಜ್ ಫ್ರೂಟ್ ಜ್ಯೂಸನ್ನು ಕೂಡ ನನಗೆ ಕೊಟ್ಟರು. ಆ ಫ್ರೂಟ್ ಜ್ಯೂಸನ್ನು ಕುಡಿದ ಮೇಲೆ ನನಗೆ ಮತ್ತು ಬಂತು.
ಮತ್ತು ಬಂದಂಥ ಸಂದರ್ಭದಲ್ಲಿ ನಾನು ಮುಂಜಾನೆ ಎದ್ದು ನೋಡಿದಾಗ ನನ್ನ ಮೈ ಮೇಲೆ ಬಟ್ಟೆ ಇರಲಿಲ್ಲ. ನಾನು ನಗ್ನ ಸ್ಥಿತಿಯಲ್ಲಿದ್ದೆ. ನನ್ನ ಕತ್ತಿನಲ್ಲಿದ್ದ ಚಿನ್ನದ ಸರ, ಕೈ ಬೆರಳಿನಲ್ಲಿದ್ದ ಚಿನ್ನದ ಉಂಗುರ ಕೂಡ ಇರಲಿಲ್ಲ. ನನ್ನ ಸೊಂಟಕ್ಕೆ ಕಟ್ಟಿದ್ದ ಉಡುದಾರ ಕೂಡ ಇರಲಿಲ್ಲ. ಅದನ್ನು ಅವರು ಕದ್ದಿದ್ರು ಎನ್ನುವಂತಹ ಮಾತನ್ನು ಕೂಡ ಅವರು ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಜೊತೆಗೆ ಈ ಎಲ್ಲ ಘಟನೆ 28 ಮತ್ತು 29 ಈ 2 ದಿನದ ಮಧ್ಯರಾತ್ರಿ ತಡರಾತ್ರಿ ಒಂದು ಘಟನೆ ನಡೆದಿದೆ. ಆದರೆ ತಹಶೀಲ್ದಾರ್ ಅವರು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು ಜುಲೈ 1ನೇ ತಾರೀಕು. ಅವರು ಮತ್ತೊಂದು ಅಂಶವನ್ನು ಅಲ್ಲಿ ಮೆನ್ಷನ್ ಮಾಡ್ತಾರೆ. ಒತ್ತಡದ ಕೆಲಸದ ಹಿನ್ನೆಲೆ ನಾನು ದೂರನ್ನು ತಡವಾಗಿ ಕೊಟ್ಟಿದ್ದೇನೆ ಎನ್ನುವಂಥ ಮಾತನ್ನು ತಹಶೀಲ್ದಾರ್ ಅವರು ಹೇಳ್ತಾರೆ. ಆದರೆ ತಹಶೀಲ್ದಾರ್ ಗಿರೀಶ್ ಅವರು ಅತಿ ಹೆಚ್ಚಾಗಿ ತಮ್ಮ ಇಲಾಖೆಯ ಕೆಲಸಗಳನ್ನು ಮಾಡುವುದರ ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಅವರು ಗುರುತಿಸ್ಕೊಂಡಂಥವರು. ಸಾಕಷ್ಟು ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡಂಥವ್ರು, ಸಾಕಷ್ಟು ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಂಥವರು. ಅಷ್ಟೆಲ್ಲ ಒತ್ತಡದ ನಡುವೆಯೂ ಕೂಡ ಒಬ್ಬ ತಹಶೀಲ್ದಾರಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಅವರು ಭಾಗವಹಿಸಿ ಸಾಕಷ್ಟು ಸಾರ್ವಜನಿಕವಾಗಿಯೂ ಕೂಡ ಅವರು ಬ್ಯುಸಿಯಾಗಿದ್ದರೂ ಕೂಡ ತಮ್ಮ ವೈಯಕ್ತಿಕ ಸಮಸ್ಯೆ ಅಂತ ಬಂದಾಗ ಅವರಿಗೆ ಸಮಯ ಇರಲಿಲ್ವಾ ಎನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ. ಜೊತೆಗೆ ಯಾರೇ ಒಬ್ಬ ವ್ಯಕ್ತಿ ಒಬ್ಬ ತಹಶೀಲ್ದಾರರನ್ನು ನೋಡಲಿಕ್ಕೆ ಅವರ ಸರ್ಕಾರಿ ವಸತಿ ಗೃಹಕ್ಕೆ ಬಂದಾಗ ಅವರ ಸಮಸ್ಯೆಯನ್ನು ಆಲಿಸ್ತಕ್ಕಂಥದ್ದು ಬಹುತೇಕ ಯಾರೇ ಒಬ್ಬ ಅಧಿಕಾರಿಯಾದರೂ ಕೂಡ ಅವರ ಕೆಲಸದ ಸಮಯದಲ್ಲಿ. ಆದರೆ ಒಬ್ಬ ತಹಶೀಲ್ದಾರ್ ಆದಂಥವ್ರಿಗೆ ಸಾರ್ವಜನಿಕವಾಗಿ ಏನಾದರೂ ಒಂದು ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ 24 ಗಂಟೆಗಳು ಕೂಡ ಸಾರ್ವಜನಿಕರಿಗೆ ಅವರು ಲಭ್ಯ ಇರ್ತಾರೆ. ಅದು ಅವರ ಜವಾಬ್ದಾರಿ. ಆದರೆ ಯಾವುದೋ ಒಂದು ಖಾಸಗಿ ವಿಡಿಯೋ ಬೈಟ್ಗೋಸ್ಕರ ಅಂತಹ ವ್ಯಕ್ತಿಗಳನ್ನು ಇವರು ಮಧ್ಯರಾತ್ರಿ 2 ಗಂಟೆಯಲ್ಲಿ ಯಾಕೆ ತಮ್ಮ ಮನೆಗೆ ಕರ್ಕೊಂಡ್ರು? ಮನೆಗೆ ಬಂದರೂ ಕೂಡ ಆ ಬೈಟನ್ನು ತೆಗೆದುಕೊಳ್ಳುವ ಬದಲಾಗಿ ಸರ್ಕಾರಿ ವಸತಿ ಗೃಹದಲ್ಲಿ ಮದ್ಯಪಾನವನ್ನು ಮಾಡಿ, ಮದ್ಯಪಾನ ಪಾರ್ಟಿಯನ್ನು ಮಾಡಿ ಅವರಿಗೆ ಇವರು ಡ್ರೈ ಫ್ರೂಟ್ಸನ್ನು ಸಪ್ಲೈ ಮಾಡ್ತಾರೆ ಅಂದರೆ ಇವರ ಒಂದು ನೈತಿಕತೆ ಎಷ್ಟಿದೆ ಎನ್ನುವಂಥದ್ದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ 28, 29 ತಡರಾತ್ರಿ ಒಂದು ಘಟನೆ ನಡೆದಿದ್ರೂ ಕೂಡ ಇವರು ಜುಲೈ 1ನೇ ತಾರೀಕು ಪೊಲೀಸ್ ಠಾಣೆಗೆ ಭೇಟಿಯನ್ನು ಕೊಟ್ಟು ದೂರನ್ನು ಕೊಡ್ತಾರೆ. ಆದರೆ ಯಾಕೆ ತಮಗಾದಂತಹ ಸಮಸ್ಯೆಯನ್ನು ಹೇಳ್ಕೊಳ್ಳಿಕ್ಕೆ ಇವರು ತಡವನ್ನು ಮಾಡಿದ್ರು? ನನ್ನ ಮೈ ಮೇಲೆ ಗಾಯಗಳಾಗಿದೆ, ನನ್ನ ನಗ್ನ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನು ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂತಹ ಗಿರೀಶ್ ರವರು 2 ದಿನ ಯಾಕೆ ಕಾಯ್ದ್ರು ಎನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ. ಜೊತೆಗೆ ಯಾರು ಈ ಅನುಷ್ ಎಂಬಾತ A1 ಆರೋಪಿ ಇದ್ದಾನೆ, ಈತ ಮೂಲತಃ ಮೈಸೂರು ಜಿಲ್ಲೆಯವನು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈತ ಒಬ್ಬ ರೌಡಿ ಶೀಟರ್ ಅನ್ನುವಂತಹ ಮಾಹಿತಿ ಕೂಡ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ರೌಡಿ ಶೀಟರ್ ಜೊತೆಗಿನ ಸಂಬಂಧ ಗಿರೀಶ್ ಅವರಿಗೆ ಯಾಕೆ ಬೇಕಿತ್ತು? ಜೊತೆಗೆ ಆ ತಡರಾತ್ರಿ ಆತನನ್ನು ಭೇಟಿಯಾಗುವಂತಹ ಅನಿವಾರ್ಯತೆ, ಆತನನ್ನು ಮನೆಗೆ ಕರೆಸಿ ಮದ್ಯಪಾನದ ಪಾರ್ಟಿ ಮಾಡುವಂತಹ ಅನಿವಾರ್ಯತೆ, ಅಗತ್ಯತೆ ತಹಶೀಲ್ದಾರ್ ಗಿರೀಶ್ ಅವರಿಗೆ ಏನಿತ್ತು ಎನ್ನುವಂಥದ್ದು ಈಗ ಚನ್ನಪಟ್ಟಣದ ಗಲ್ಲಿಗಳಲ್ಲಿ ನಡೀತಾ ಇರತಕ್ಕಂತಹ ಚರ್ಚೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಆರೋಪಿಗಳಿದ್ದಾರೆ, ಶೋಭರಾಜ್, ನವೀನ್, ಅನುಷ್, ಈ 3 ಜನರ ಕಡೆಯವರು ಕೂಡ ಈಗಾಗಲೇ ದೂರನ್ನು ಕೊಡಬೇಕು ಎನ್ನುವಂತಹ ನಿರ್ಧಾರವನ್ನು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಆದರೆ ಅವರು ಅಧಿಕೃತವಾಗಿ ದೂರನ್ನು ಯಾವಾಗ ಕೊಡ್ತಾರೆ, ಈ ಪ್ರಕರಣದ ವಿಚಾರವಾಗಿ ಅವರ ಒಂದು ಕ್ರಮಗಳು ಏನಿರ್ತವೆ, ಮುಂದಿನ ಅವರ ನಡೆಗಳೇನು, ಜೊತೆಗೆ ಪೊಲೀಸ್ ಇಲಾಖೆ ಈ ಒಂದು ಕೇಸನ್ನು ಯಾವ ರೀತಿಯಾಗಿ ಪರಿಗಣಿಸ್ತದೆ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಜೊತೆಗೆ
ಈ ಕ್ಷೇತ್ರದ ಜನಪ್ರತಿನಿಧಿಗಳು ಕೂಡ ಇಂತಹ ಪ್ರಕರಣಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಯಾಕಂದರೆ ಯಾರೋ ಒಬ್ಬ ಅಧಿಕಾರಿ ಮಾಡ್ಕೊಳ್ತಕ್ಕಂತಹ ಎಡವಟ್ಟಿನಿಂದ ಇಡೀ ತಾಲೂಕಿನ ಒಂದು ಗೌರವಕ್ಕೆ ಧಕ್ಕೆ ಬರ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡುಬರ್ತದೆ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಈ ಪ್ರಕರಣ ಯಾವ ಹಂತವನ್ನು ತಲುಪ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.